51 ಅಡಿ ಎತ್ತರದ ಭಗವಧ್ವಜ ಲೋಕಾರ್ಪಣೆ. ಹನುಮ ಜಯಂತಿ ನಿಮಿತ್ತ ಬಸವಕಲ್ಯಾಣ ನಗರದ ಹೊರವಲಯದಲ್ಲಿರುವ ಮುಂಡೇಪಾಳಿ ಹನುಮಾನ್ ದೇವರದ ಗುಡ್ಡದ ಮೇಲೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ್ ದಳ ಸೇರಿದಂತೆ ವಿವಿಧ ಹಿಂದೂ ಪರ ಸಂಘಟನೆಗಳಿಂದ 51 ಅಡಿ ಎತ್ತರದ ಬೃಹತ್ ಭಗವಧ್ವಜ ಲೋಕಾರ್ಪಣೆ ಕಾರ್ಯಕ್ರಮ ಇಂದು ಶನಿವಾರ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಜರುಗಿತು. ವಿಶ್ವ ಹಿಂದೂ ಪರಿಷತ್ನ ರಾಷ್ಟ್ರೀಯ ಕಾರ್ಯದರ್ಶಿಗಳು ಆಗಿರುವ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಐತಿಹಾಸಿಕ ಶ್ರೀರಾಮ ಮಂದಿರ ನಿರ್ಮಾಣದ ಉಸ್ತುವಾರಿಗಳು ಆಗಿರುವ ಗೋಪಾಲ್ಜಿ ಅವರು ಬೃಹತ್ ಭಗವಧ್ವಜಕ್ಕೆ ಪೂಜೆ ನೆರವೇರಿಸುವ ಮೂಲಕ 51 ಅಡಿ ಎತ್ತರದ ಭಗವಧ್ವಜ ಲೋಕಾರ್ಪಣೆಗೊಳಿಸಿದರು. ಬಸವಕಲ್ಯಾಣ ನಗರದ ಬಸ್ ನಿಲ್ದಾಣದಿಂದ ಹುಲ್ಸೂರಿಗೆ ತೆರಳುವ ಮುಖ್ಯ ರಸ್ತೆಯ ಮಾರ್ಗದ ಪಕ್ಕದಲ್ಲಿ ಬರುವ ಮುಂಡೇಪಾಳಿ ಗುಡ್ಡದ ಮೇಲೆ ಪುರಾತನ ಕಾಲದ ಹನುಮಾನ್ ದೇವಸ್ಥಾನವಿದ್ದು ಇಲ್ಲಿ ಪ್ರತಿನಿತ್ಯ ಭಕ್ತರು ಭೇಟಿ ನೀಡಿ ದರ್ಶನ ಪಡೆಯುತ್ತಾರೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳ ಸೇರಿದಂತೆ ವಿವಿಧ ಹಿಂದೂ ಪರ ಸಂಘಟನೆಗಳಿಂದ ಈ ಐತಿಹಾಸಿಕ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಹನುಮ ಮಾಲೆ ಅಭಿಯಾನ ಸೇರಿದಂತೆ ನಾನಾ ಧಾರ್ಮಿಕ ಸಭೆ ಸಮಾರಂಭಗಳು ಹಮ್ಮಿಕೊಳ್ಳಲಾಗುತ್ತಿದ್ದು ಈಗ 51 ಅಡಿ ಎತ್ತರದ ಧ್ವಜ ಕಂಬ ಸ್ಥಾಪಿಸಿ ಭಗವಧ್ವಜ ಹಾರಿಸುವ ಮೂಲಕ ಈ ಐತಿಹಾಸಿಕ ಸ್ಥಳದ ಮೆರುಗು ಹೆಚ್ಚಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಹುಲ್ಸೂರಿನ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿ, ಬಸವಕಲ್ಯಾಣ ಗವಿ ಮಠದ ಶ್ರೀ ಡಾಕ್ಟರ್ ಅಭಿನವ ಗಣಲಿಂಗ ರುದ್ರಮುನಿ ಶಿವಾಚಾರ್ಯರು, ಡಾಕ್ಟರ್ ಚಂದ್ರಕಾಂತ್ ಏಕ್ಲೂರೆ ಗುರುಜಿ, ದತ್ತ ಮಂದಿರದ ಶ್ರೀ ಬಸವರಾಜ್ ಮಹಾರಾಜ್, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಸತೀಶ್ ನವಬಾದೆ, ಜಿಲ್ಲಾ ಗೋರಕ್ಷಕ ಪ್ರಮುಖರಾದ ಮಹಾದೇವ್ ಗೌಳಿ, ವಿಎಚ್ಪಿ ತಾಲೂಕು ಅಧ್ಯಕ್ಷ ಶ್ರೀಶೈಲ್ ವಾತಡೆ, ನಗರ ಘಟಕದ ಅಧ್ಯಕ್ಷ ಪ್ರಕಾಶ್ ನಿರಾಳೆ, ಹನುಮ ದೇವರ ಗುಡ್ಡದ ಮಂದಿರದ ಟ್ರಸ್ಟ್ನ ಅಧ್ಯಕ್ಷ ಭರತ್ ಸಿಂಗ್ ಠಾಕೂರ್, ಬಜರಂಗ್ ದಳದ ತಾಲೂಕು ಸಂಯೋಜಕ ರವಿ ನಾವದ್ಗೇಕರ್, ಬಿಡಿಪಿಸಿ ಕಾರ್ಯದರ್ಶಿ ಶ್ರೀಕಾಂತ್ ಬಡದಾಳೆ, ವಿಎಚ್ಪಿ ತಾಲೂಕು ಕಾರ್ಯದರ್ಶಿ ರವಿ ಸಕಟ್, ಪ್ರಮುಖರಾದ ರವಿ ಚಂದನ್ಕೆರೆ, ಸಂಜಯ್ ಸಿಂಗ್ ಹಜಾರಿ, ಬಂಡೆಪ್ಪ ಹುಲ್ಸೂರ್ಕರ್, ಗೋರಕ್ಷಾ ಪ್ರಮುಖ ವಿನೋದ್ ಬಡಗೇಕರ್, ಬಜರಂಗ್ ದಳದ ಸಹ ಸಂಯೋಜಕ ಸಚಿನ್ ಗರುಡ್ಕರ್, ಸುರಕ್ಷಾ ಪ್ರಮುಖ ಸಚಿನ್ ಸೂರ್ಯವಂಶಿ, ಪೂಜಾರಿಗಳಾದ ಶ್ರೀ ನರಸಿಂಗ ಭೈರಾಗಿ, ಲಖನ್ ಭೈರಾಗಿ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳ ಹಾಗೂ ಸಂಘದ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು.